ಗುರುಗಳೇ, ಈ ಏನು ಯಾಗ ಅಂತ ಹೇಳಿದ್ರಿ, ಇದಕ್ಕೆ ಇಷ್ಟೇ ಜನ ಬರಬೇಕು ಅಂತ ಏನಾದ್ರು ಇದೆಯಾ? ಬಟ್ ಇದರಲ್ಲಿ ಕುತ್ಕೊಳ್ಳೋದಕ್ಕೆ ಮಾತ್ರ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಹಾಗೆ ನಿಮ್ಮ ಒಳಗಿರೋ ಒಂದು ಶಕ್ತಿಯಿಂದ ನಾನು ಈ ಯಾಗನ ಮಾಡ್ತೀನಿ ಅಂತ, ಅದು ಏನು ಶಕ್ತಿ, ಅದು ಏನು ರಹಸ್ಯ? 11 days ಬಿಫೋರ್ ನಾನು ಯಾವಾಗ ದೀಕ್ಷೆ ತಗೊಂತೀನೋ, ಸೊ ಅವತ್ತಿಂದ ತಟ್ಟೆಯಲ್ಲಿ ಊಟ ಮಾಡಂಗಿಲ್ಲ. ಕೆಲವೊಂದು ಜನರಿಗೆ ಆ ಪ್ರತಿಫಲ ಸಿಕ್ಕಿರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚಿಗೆ ಅವ್ರಿಗೆ ಅವಕಾಶ ಇದೆಯಾ? ನನ್ನ ಆಫೀಸಲ್ಲಿ ಕುತ್ಕೊಂಡು ಅವ್ರು ಸಪ್ರೇಟಾಗಿ ನಾನು ಮಾಡ್ಕೊಳ್ತೀನಿ, ಯಾರನ್ನೂ ಇಲ್ಲಿ ಬಿಡೋದಿಲ್ಲ. ಖಂಡಿತ ಅದ್ರದ್ದು ಒಂದು ಪ್ರಯೋಗ ಕೂಡ ಮಾಡೇ ಕಳಿಸ್ತೀವಿ. ಹಾಗೆ ಗುರುಗಳು, ಈ ತಾಂತ್ರಿಕ ವಿದ್ಯೆಯನ್ನು ಕಲಿಯೋಕೆ ಏನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ ಅಂತ? ನೀನು ಕಲಿಬೇಕಂದಾಗ ನಿನ್ನ ಮೈಂಡ್ ಮೆಚೂರಿಟಿ ಇಟ್ಕೊಂಡು ನೀನು ಕಲಿಯೋಕ್ಕೆ ಬೇಕಾದ್ರೆ ಹೋಗ್ಬೋದು. ಅಕ್ಕಸಾಲಿಗೆ ಕೆಲಸ ಮಾಡಬೇಕು, ಪೌರೋಹಿತ್ಯ ಕೆಲಸವನ್ನೇ ಮಾಡಬೇಕು. ತಂತ್ರದಲ್ಲಿ ಯಾರು ಬೇಕೋ ಮಾಡಬೇಕು. ನೀವು ಮನೆಗೆ ಅಕ್ಕಿ ತೊಗೊಂಬನ್ನಿ, 3 ಬಾಳೆ ಎಲೆ ತೊಗೊಂಬನ್ನಿ, ನೀವು ಶತ್ರುಗಳ ಅಂಶಗಳನ್ನು ತೊಗೊಂಬನ್ನಿ, ಇಲ್ಲ ಹೆಸರು ತೊಗೊಂಬನ್ನಿ. ಏನೂ ಇಲ್ಲ ಅಂದರೆ ಹೆಸರು ಹೇಳಿ, ನಾವು ನೋಡ್ಕೊತೀವಿ.